ಸುವರ್ಣ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಸೂಪರ್ ಕರೆ ಪದ್ಮಿನಿ, ನೀನ ಎಷ್ಟು ಚೆನ್ನಾಗಿ ಹಾಡ್ತೀಯ ರೇಣುಕ. ನಾ ಏನ್ ಚಂದ ಹಾಡ್ತೇನ, ಸುಮ್ಮನೆ ಟೈಮ್ ಪಾಸ್ ಗುಣಗ್ತಿರ್ತಾನ ಅಷ್ಟ. ನೀ ಬರೀ ಗುನುಗುದ್ರೇನೆ ಲತಾ ಮಂಗೇಶ್ಕರ್, ಎಸ್ ಜಾನಕಿ, ಪಿ ಸುಶೀಲಾ ಎಲ್ಲಾರು ನನ್ ಕಣ್ ಮುಂದೆ ಬಂದ್ ಹೋದ್ರು. ರಸ್ತೆನಲ್ಲಿ ಬರ್ತಾ ಇದ್ನ, ಯಾರಪ್ಪ ಇಷ್ಟು ಚೆನ್ನಾಗಿ ಹಾಡ್ತಿರೋದು ಅಂತ ಹುಡುಕೊಂಡ್ ಬಂದೆ. ನೋಡಿದ್ರೆ ನೀನು. ಪದ್ಮಿನಿ ಬಾ, ಜಾಸ್ತಿ ಹೊಗಳಕ್ ಹೋಗ್ಬೇಡ, ನಾ ಅವ್ರ ಕಾಲಿನ ಧೂಳಿಗೂ ಸಮಯ ಇಲ್ಲ. ಬಾಕೊಂಡ್ರಿ. ಅದಕ್ಕೆ ಹೇಳೋದು ಹಿತ್ತಿಲ್ ಗಿಡ ಮದ್ದಲ್ಲ ಅಂತ. ನಿನ್ನ ನೀನು ಯಾಕೆ ತೆಗಳ್ಕೋಬೇಕು? ನೋಡು, ಇಷ್ಟೊಂದ್ ಚೆನ್ನಾಗ್ ಆಡೋ ನೀನು ನಾಳೆ ಗೋಡೆ ಮಧ್ಯದಲ್ಲಿ ಇದ್ರೆ ವೇಸ್ಟ್ ಪೀಸ್ ಆಗ್ಬಿಡ್ತೀಯ. ನೀ ಕರೆ ಹೇಳಿಕತಿ, ನಾ ಅಷ್ಟು ಚಂದ ಹಾಡ್ತಾನ. ಸಂಗೀತದ ಗಂಧನೇ ಗೊತ್ತಿಲ್ದಿರೋ ನಾನೇ ನಿನ್ ಹಾಡಿಗೆ ತಲೆದೂಗಿದ್ದೀನಿ ಅಂದ್ರೆ ನಿಜವಾದ ಸಂಗೀತಗಾರ ಏನಾದ್ರು ಕೇಳಿಸ್ಕೊಂಡ್ರೆ ಮೂರ್ಛೆ ಹೋಗ್ಬಿಟ್ಟಿರೋರು. ನಿನ್ ಮಾತ್ ಕೇಳಿದ್ರೆ ನನ್ಗೆ ಯಾಕೋ ಹೆದರಿಕೆ ಆಗ್ಲಿಕ್ಕತ್ತದವ. ಭಯ ಯಾಕೆ? ನನಗೇನಾದ್ರೂ ಈ ರೀತಿ ಹಾಡೋದಕ್ ಬಂದಿದ್ರೆ ಇಷ್ಟೊತ್ತಿಗೆ ನಾನು ಎಲ್ಲೋ ಹೋಗ್ಬಿಡ್ತಿದ್ದೆ. ಏನ್ ಮಾಡ್ಲಿಕ್ಕೆ ಆಗ್ತದ? ಸಂಸಾರ ಅನ್ನೋ ಭಾರ ತಲೆ ಮೇಲೆ ಹೊತ್ಕೊಂಡ್ಮೇಲೆ ಬೇರೆ ಯಾವ ಕಡೆನೂ ಲಕ್ಷ ಕೊಡ್ಲಿಕ್ಕೆ ಆಗುದಿಲ್ಲ. ಅದನ್ನೆಲ್ಲ ನಿನ್ ಸೀರೆ ಗಂಟಲ್ಲಿ ಗಂಟ್ ಕಟ್ಟಿ ಮೂಲೆಯಲ್ಲಿ ಇಟ್ಬಿಡು. ಮೊದ್ಲು ಯಾರಾದ್ರೂ ಸಂಗೀತಗಾರ ಹತ್ರ ಹೋಗಿ ಸಂಗೀತ ಕಲಿ. ನಿನ್ನ ಸಂಗೀತ ಜ್ಞಾನನ ಇನ್ನೂ ಇಂಪ್ರೂವ್ ಮಾಡ್ಕೋ. ಅಲ್ಲ, ಈ ವಯಸ್ಸಿನಾಗ ಅದನ್ನೆಲ್ಲ ಮಾಡ್ಲಿಕ್ಕೆ ಹೋದ್ರ ನೋಡ್ದವ್ರು ಏನ್ ಅನ್ಕೊಳಂಗಿಲ್ಲ. ಅನ್ಕೊಳ್ಳೋರೇನೆ 1000 ಅನ್ಕೋತಾರೆ. ಒಂದ್ಸಲ ನಮ್ ಟ್ಯಾಲೆಂಟ್ ಏನು ಅಂತ ಗೊತ್ತಾದ್ರೆ ಅವರೇ ತಲೆ ಬಾಗಿ ನಮಸ್ಕಾರ ಮಾಡ್ತಾರೆ. ನೀ ಬಂದು ನನ್ನ ಟ್ಯಾಲೆಂಟ್ ಗುರ್ತಿಸ್ಬಿಟ್ ನೋಡು. ಅದೆಲ್ಲ ಏನೂ ಇಲ್ಲ ಕಣೆ, ಇದ್ದದ್ದನ್ನ ಹೇಳ್ದೆ. ನೀನ್ ಮೊದ್ಲಿಂದನೂ ಮಲ್ಟಿ ಟ್ಯಾಲೆಂಟೆಡ್ ಅಂತ ನನಗ್ ಗೊತ್ತು. ಗಂಡ ದುಡಿತಿದ್ರು ನೀನ್ ಸೀರೆ ವ್ಯಾಪಾರ ಮಾಡಿ ನಿನ್ ಖರ್ಚಿಗೆ ನೀನೇ ದುಡ್ಡು ಮಾಡ್ಕೋತ್ಯಾ. ಆದ್ರೆ ನಾನು ನನ್ ಗಂಡ ಕೊಡೋ ಪುಡಿಗಾಸ್ಗೆ ಆಸೆ ಬಿದ್ದು ತಿಂಗಳು ಪೂರ್ತಿ ಕಣ್ಣು ಬಾಯಿ ಬಿಟ್ಕೊಂಡಿರ್ಬೇಕು. ನನ್ನ ಆಸೆ ಕನ್ಸ್ಗಳನ್ನೆಲ್ಲ ಸಾಸಿವೆ ಡಬ್ಬದಲ್ಲಿ ಮುಚ್ಚಿಟ್ಬಿಟ್ಟಿದೀನಿ. ನನ್ ಗಂಡಂಗೆ 5,000 ರೂಪಾಯಿ ಕೊಡ್ರಿ ಅಂತಂದೆ. ಅದು ಮನೆ ಖರ್ಚಿಗೆ ಕಡೆ 10,000ದಷ್ಟು ಮಾತಾಡಿದ್ರು. ನೀ ಯಾಕೆ ಯೋಚನೆ ಮಾಡ್ತೀಯ? ನಾನು ನಿನಗೆ 5,000 ರೂಪಾಯಿ ಕೊಡ್ತೇನಲ್ಲ. ಬೇಡ ಕಣೆ, ದುಡ್ಡಿಂದ ಫ್ರೆಂಡ್ಶಿಪ್ ಹಾಳು ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ನೀನ್ ಹತ್ರ ದುಡ್ಡು ತಗೊಂಡೋಗಿ ಕೊಡಕ್ಕಾಗ್ದೆ ಹೋದ್ರೆ ನನಗೆ ತಾನೇ ಕೆಟ್ಟ ಹೆಸರು. ಪದ್ಮಿನಿ, ಸಾಲ ಅಂತ ತಗೊಂಡೋಗ್ಬೇಡ, ಕಷ್ಟಕ್ಕಂತ ತಗೊಂಡೋಗು. ನಿನಗೆ ಯಾವಾಗ ಅಡ್ಜಸ್ಟ್ ಆಗ್ತದೆ ಅವಾಗ ತಂದು ಕೊಡು. 1 ನಿಮಿಷ ತಗೊಂಬರ್ತೀನಿ. ತಗೋ ಪದ್ಮಿನಿ, 5,000 ರೂಪಾಯಿ. ತುಂಬಾ ಥ್ಯಾಂಕ್ಸ್ ಕಡೆ. ನೋಡು, ನೀನು ಸಂಗೀತನ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ನನಗೆ ಗೊತ್ತಿರೋರು ಹೇಳಿ ನಿನ್ಗೆ ಒಳ್ಳೆ ಕಡೆ ಚಾನ್ಸ್ ಕೊಡಿಸ್ತೀನಿ. ನೀನ್ ಫೇಮಸ್ ಆದ್ರೆ ಇಂಥ ದುಡ್ಡನ್ನ ಭಿಕ್ಷಿಕರಿಗೆ ಹಾಕ್ಬೋದು ಕಣೆ. ನಂಬದ ಮ್ಯಾಲಿನ ಗೊಂಬೆಯೇ, ನಂಬಲೇನ ನಿನ್ನ ನಗಿಯನ್ನ. ಆಹಾರೇನುಕ ಮಸ್ತ್ ಹಾಡ್ತಿ. ಮ್ಯಾಲಿನ ಚಿತ್ತಾರವೇ, ಚಿತ್ತ ಗೊತ್ತ ಹೇಳ ಉತ್ತಾರವ. ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡೇನು, ಮಬ್ಬು ಹರಿಯುವುದೇನ, ಹಬ್ಬವಾಗುವುದೇನ. ನೀವ್ಯಾವಾಗ ಬಂದ್ರಿ? ನೀ ಕನ್ನಡಿ ಮುಂದೆ ನಿಂತ್ಕೊಂಡು ಅದ ಮಾಡ್ಕೊಳಕತ್ತಿದ್ದಲ್ಲ, ಅವಾಗ ಬನ್ನಿ. ಇದಕ್ಕ ಹೇಳೋದ್ ನೋಡು, ತಮ್ಮ ಬೆನ್ನ ತಾವ ತಟ್ಕೋತಾರಂತ. ನೀವಂತೂ ನನ್ನ ಟ್ಯಾಲೆಂಟ್ ಗುರುತಿಸಿ ಬೆನ್ ತಟ್ಲಿಲ್ಲ, ಅದಕ್ಕ ನಾನು ತಟ್ಕೊಂಡೆ. ನೀ ತಟ್ಟೋ ರೊಟ್ಟಿನ ತಿನ್ಲಿಕ್ಕೆ ಆಗೋಲ್ಲ, ನಿನ್ನ ಬೆನ್ನ ಬೇರೆ ತಟ್ಟಬೇಕಾ? ನಾನು ನಿಮ್ಮ ಹತ್ರ ಏನು ಹೇಳಂಗಿಲ್ರಿ. ಮದುವೆ ಆದಾಗಿಂದ ಇಲ್ಲಿ ತನ ನನ್ನ ಟ್ಯಾಲೆಂಟ್ ಗುರುತಿಸಿರ. ನಿನ್ನ ಟ್ಯಾಲೆಂಟ್ ಗುರುತಿಸಿ ಯಾವ ಮಟ್ಟಕ್ಕೆ ಕಳಿಸ್ಬೇಕಾಗೈತಿ? ಅಲ್ಲಿ ಎಲ್ಲವೂ ರಂಜನೀಯವಾಗಿ ನಡಿಲಿಕ್ಕತ್ತೈತಿ. ನೀ ಅಲ್ಲಿ ಹೋಗಿ ನಿತ್ಯ ನಡೆಯೋ ಆನಂದ ಕಲ್ಲು ಹಾಕಬೇಡ ರೀ. ನಾ ಸಂಗೀತ ಕಲಿಯಕ್ ಹೋಗ್ತೇನ್ರಿ. ಯಾಕ? ಸಂಸಾರ ಮಾಡಿ ಸಾಕಾತು? ಸಂಸಾರನೂ ಮಾಡ್ತೇನ್ರಿ, ಜೊತೆಗೆ ಸಂಗೀತನೂ ಕಲಿತೇನ್ರಿ. ಈ ಹುಚ್ಚ ಯಾರು ಹಿಡಿಸಿದ್ರು? ಇದು ಹುಚ್ಚ ಅಲ್ರಿ, ನನ್ ಟ್ಯಾಲೆಂಟ್. ಇದು ಗುರ್ತಿಸಿದ್ದು ನನ್ನ ಗೆಳತಿ ಪದ್ಮಿನಿ ರೀ. ರೊಕ್ಕ ಹಾಕಿನ ಕೊಡುದಾದ್ರ ಸಂಗೀತ ಕಲಿದೇನ, ಕರಾಟೆನೂ ಕಲಿಯಾಕ ಹೋಗ್. ಕಟ್ಕೊಂಡ ನೀವಿರುವಾಗ ಕೆಟ್ಟ ರೊಕ್ಕ ಕೊಡ್ತಾರ್ರಿ, ನೀವ ಕೊಡ್ಬೇಕ್ರಿ. ಬರೋ ಪಗಾರದಾಗ ಒಂದು ಪಪ್ಪಾಯ ಹಣ್ಣು ತರ್ಲಿಕ್ಕೆ ಆಗವಲ್ತು, ಇನ್ನು ಸಂಗೀತ ಕಲಿಯಾಕ ರೊಕ್ಕ ಕೊಡ್ತೀನಿ. ನೀನು ಕಲಿಬೇಡ, ಮನ್ಯಾಗ ಕುಕ್ಕರ್ಬೇಡಿ. ನೀವ್ ಯಾಕೆ ಹಿಂಗೆ ಹೇಳಿಕತ್ತಿರೋ ನನಗ್ ಗೊತ್ತಾತ್ರಿ. ನಾ ಸಂಗೀತ ಕಲಿತು ದೊಡ್ಡ ಸಿಂಗರ್ ಆಗ್ತಾನ, ಹೊಟ್ಟೆಗೆ ಚೋದಿಲ್ರಿ. ನರಸಿಂಹರಾಜ್ ಅವ್ರ ಜೊತೆ ನಗ್ಲಿಕತ್ತೀರಿ. ನಗದ ಇನ್ನೇನು ಮಾಡ್ಲಿ? ಕೋಳಿ ಕೂಗ್ತಂತೇಳಿ ನವಿಲು ಪುಕ್ಕ ಬಿಚ್ಚಿ ಕುಣಿತದನ, ನೆಟ್ಟಗ ಉಸಿರು
ಉಸಿರಾಡ್ಲಿಕ್ಕೆ ಆಗುದಿಲ್ಲ ಉಸಿರು ಗಟ್ಟಿ ಇರೋದು ಹಾಡಾಡ್ತ್ಯಾ ನೀವ್ ಗಂಡಸ್ರ ಇಷ್ಟ ರೀ ಕಟ್ಕೊಂಡ್ ಹೆಂಡತಿಗೆ ಎಷ್ಟೋ ಟ್ಯಾಲೆಂಟ್ ಇದ್ರು ಬಾಜುಕಿನ ಮನೆ ಬಾತ್ರೂಮ್ ಸಿಂಗರ್ನ ಇಷ್ಟ ಪಡ್ತೀರಿ. ಯಾರೋ ಗಂಟಿ ಬಾಸ್ರಿ ಅಂತೇಳಿ ಗುಡ್ಡ ಹತ್ಲಿಕ್ಕೆ ಹೋಗ್ಬಾರ್ದ. ನಮ್ಮ ತಾಕತ್ ಏನಂತ ತಿಳ್ಕೊಂಡಿರ್ಬೇಕು. ತಾಕತ್ ಗೊತ್ತಿದ್ದಕ್ಕ ರೀ ಗುಡ್ಡ ಹತ್ತ ಪ್ರಯತ್ನ ಮಾಡ್ಲಿಕ್ಕತ್ತದ್ದು. ನಿನ್ನ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಅಂತ ಹರಸ್ತೀನಷ್ಟ, ಆದ್ರ ನನ್ನಿಂದ ಯಾವ ಸಹಾಯನೂ ಮಾಡುದಿಲ್ಲ. ನನಗ್ ಗೊತ್ತದ್ರಿ ನೀವ್ ಹಿಂಗ ಹೇಳ್ತೀರಂತ. ಅದಕ್ಕ ನನ್ ರೊಕ್ಕದಾಗ ನಾನ ಸಂಗೀತ ಕಲತ ನಾ ಏನಂತ ತೋರಿಸ್ತೇನ್ರಿ. ರಾಣಿ, ನೀ ಏನ ಸಾಧನೆ ಮಾಡಿದ್ರು ಈ ಮಿಸ್ರಿ ಕೋಟೆ ಮೈಲಾರಪ್ಪನ ಹೇಳ್ತೀನ. ಏನೋ ಮರ್ಗುಡಿ, ಒಳ್ಳೆ ಬೆಣ್ಣೆ ಕಡಿಯಕ್ಕೆ ಹೋಗಿ ಕೋರ್ ಮುಡ್ಕೊಂಡು ಒಂಥರ ಕೂತಿದ್ಯಾ? ಕಣ್ಣ ಮಂಜಾಗ ವಯಸ್ಸಾದ್ರೂ ಬೆನ್ನಿ ಕಡಿಯೋ ಮಾತಾಡ್ತಿರಲ್ರಿ. ಪಾಪ ಅವರಾದ್ರೂ ಎಂತ ಮಾಡ್ಲಿಕ್ಕೆ ಆಗ್ತದ? ವಯಸ್ಸಾಯ್ತಲ್ಲ, ಕೈಯಲ್ಲಿ ಬೇರೆ ಕೆಲಸ ಇಲ್ಲ, ಅದಕ್ಕೆ ನಾಲಿಗೆಗೆ ಕೆಲಸ ಕೊಟ್ಟಿದ್ದಾರೆ. ನಾನ್ ವೆಜಿಟಬಲ್ ಫ್ರೂಟ್ ಅದೇನ್ ಮಾಡ್ಬೇಕು ಅಂತ ಮಾತಾಡ್ತೀಯೋ? ನೀನು ಉತ್ತಿ ಮಿಚ್ಚಿ ಬೆಳೆ ಮಾಡ್ಬಿಟ್ಟಿದ್ಯೆ. ರೀ ಓನರ್, ಅವ್ರ ವಿಷಯ ಬಿಡ್ರಿ. ತಮ್ಮ ಹೊಲದಲ್ಲಿ ಬೆಳೆ ಬರುತ್ತೋ ಬಿಡುತ್ತೋ ಪಕ್ಕದ ಹೊಲಕ್ ನೀರ್ ಹಾಯ್ಸಕ್ ಹೋಗ್ತಾರೆ. ಓಯ್ ಬಿರ್ಸದಿ, ಎಂತ ಅವಸ್ಥೆ ಇದು? ನನ್ನ ಗಂಡನ ಬಗ್ಗೆ ನನಗಿಂತ ಜಾಸ್ತಿ ನೀನೇ ತಿಳ್ಕೊಂಡಿದ್ಯಾ? ದಿನ ಹುಟ್ಟೋ ಸೂರ್ಯ ಬಗ್ಗೆ ಗೊತ್ತಿರಲ್ವಾ? ಈ ಸೂರ್ಯನ ಕಿರಣಕ್ಕೆ ಆ ಕಾಂತಿ ಯಾವಾಗ ಅರಳ್ತದ? ಆ ಕಾಂತಿ ಅರಳೋದು ಈ ಸುಡೋ ಸೂರ್ಯನಿಂದ ಅಲ್ಲ, ಈ ಹುಣ್ಣಿಮೆ ಚಂದ್ರನಿಂದ. ಸೋಮನಿರೋ ನಿಮ್ ಹೆಣ ಎತ್ಲಿ. ಇಲ್ಲೇನ್ ಅರಸಿಕ್ ಬಂದಿರೋ, ನನ್ನ ಕಷ್ಟ ಕೇಳಕ್ ಬಂದಿರೋ. ಲಾಟಿನಿ, ನಿನಗೆ ಎಂತ ಕಷ್ಟ ಬರ್ತದ? ಕಷ್ಟ ಎಂತ ಇದ್ರು ನನ್ನಂತವರಿಗೆ ಬರುದು. ಹೌದೌದು, ಅದು ತಾಲಿ ಹೋಗ್ತಿರುವ ನಿಮ್ಮ ಕುಜಲ್ ನೋಡಿದ್ರೆ ಗೊತ್ತಾಗ್ತದೆ ಬಿಡಿ ಮಾರೇರೆ. ಓಯ್ ಮೈಲಾರಣ್ಣ, ನಾವ್ ಇಷ್ಟೊಂದು ಅರಬಾಯಿ ಆಗ್ತಾ ಇದ್ದೇವೆ, ರೇಣುಕ ಬರ್ತಾನೆ ಇಲ್ಲ. ಇಲ್ಲಿ ಸೀರೆ ವ್ಯಾಪಾರಕ್ಕೆ ಹೋಗಿದ್ದಾರಾ? ಈ ಸೀರೆ ವ್ಯಾಪಾರಕ್ಕೆ ಹೋಗಿದ್ರೆ ನಾನು ಆಕೆ ಹೋಗಿ ಕೂಡ್ತಿದ್ದೆ. ಸಂಗೀತ ಕಲಿತನಂತ ಹೋಗ್ಯಾಳ. ಸಂಗೀತವಾ? ಯಾಕಕ್ಕ ಸಂಗೀತ ಕಲಿಯಕ್ ಹೋಗಿದ್ದಾರೆ ಅಂದ್ರೆ ಬಾಂಬ್ ತಯಾರ್ಸಕ್ ಹೋಗಿದ್ದಾರೆ ಅನ್ನೋ ತರ ಶಾಕ್ ಕೊಡ್ತಿದ್ಯಲ್ಲ. ಕೆಲವರು ಹಾಗೆಯೇ ಪೆಂಗ್ವಿನಿ, ತಾವು ಮಾಡ್ಲಿಕ್ಕಾಗದ ಕೆಲಸವನ್ನು ಬೇರೆಯವರು ಮಾಡ್ತಾರೆ ಅಂತೇಳಿ ಗೊತ್ತಾದಾಗ ಈ ನಮ್ಮನೆ ಶಾಕ್ ಕೊಡ್ತಾರೆ. ನೀವು ನಮ್ಮ ಅಣ್ಣನಷ್ಟು ಫ್ರೀಡಮ್ ನನಗೆ ಕೊಟ್ರೆ ಅಲ್ವಾ ನಾನು ಎಂತಾದ್ರೂ ಕಲಿಯುದು. ಎಲ್ಲದಕ್ಕೂ ಕ್ಯಾಟ್ ಅಡ್ಡ ಬಂದಾಗೆ ಬಂದ್ ಬಿಡ್ತೀರಾ? ಕಲೆ ಇರುವವರು ಕ್ಯಾಟ್ ಅಲ್ಲನ, ಟೈಗರ್ ಅಡ್ಡ ಬಂದ್ರು ತಲುಪಬೇಕಾದ ಅಡ್ರೆಸ್ ಅನ್ನು ತಲುಪ್ತಾರೆ. ಈ ನಮ್ಮನೆ ಕುಣಿಯುವುದನ್ನು ಬಿಡುದಿಲ್ಲ. ಇರ್ಲಿ ಬಿಡವ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಾಳೆಯಿಂದ ನಮ್ ರೇಣುಕವನ್ ಜೊತೆ ಸಂಗೀತ ಕಲಿಯೋಕೆ ನೀನು ಹೋಗು. ಪಿ ಅವ್ರ ಪಾರ್ಸಲ್ ಪರಂದಾಮಯ್ಯ ಅಲ್ಲ ಕಣಯ್ಯ, MP. ಮೊದಪಿ ಬಿಡ್ರಿ. ಈಗ ನನ್ನ ಹೆಂಚ್ ಹೋಗಿ ನಾವೊಬ್ಬ ಅನುಭವಿಸ್ಲಿಕ್ಕತ್ತಿದ್ ಸಾಕು. ಇನ್ನೀ ತಾಡ್ಪತ್ರಿ ಮಾನವನ ಅನುಭವಿಸ್ಬೇಕಾ? ಅಲ್ರಿ ಅವ್ರ ಸಂಗೀತ ಕಲಿಯಕ್ ಹೋದ್ರೆ ನಿಮ್ಗೇನ್ ತ್ರಾಸ? ಅದೆಲ್ಲ ಕೊಳಲಿನ ತುದಿಗೆ ಟೇಪ್ ಕುತ್ಕೊಂಡಿರು, ನಿನ್ಗೇನ್ ಅರ್ಥಕ್ಕೆ ಹೋಗ್ಲೆ? ಅಲ್ಲಲ್ಲಿ ಮುಂಜಾನೆ ಸಂಗೀತ ಕಲಿತನಂತ ಹೋದಕ್ಕಿ ಮಧ್ಯಾಹ್ನ ಆದ್ರೂ ಇನ್ನೂ ಬಂದಿಲ್ಲ. ನಾನು ಹೊಟ್ಟೆ ಹಸದ ತಳ ಹಿಡ್ದು ಹೋಗ್ಯದ. ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕ್ರಿ. ಈಗ ನೋಡ್ರಿ, ರಸ್ತೆ ಆದಾಗ ಎಲ್ಲರೂ ಬೇಕು ಅಂತ ಹೋಗ್ತಾರ, ಅದಕ್ಕೆ ಡಾಂಬರ್ ಹಾಕಿದ್ರೆ ಧೂಮ್ ಅಂತ ಹೋಗ್ಲ. ಲಗುನ ಡಾಂಬರ್ ಹಾಕಿರ ಚಲೋಪ್ಪ, ಇಲ್ಲ ಅಂದ್ರೆ ಅದಿರೋ ತಗ್ನ್ಯಾಗ ಬಿದ್ದು ಮನೆ ಮುಂದೆ ಪೆಂಡಲ್ ಹಾಕ್ಸ್ಕೊಂಡು ಹಲಿಗೆ ಬಾರ್ಸ್ಕೋಬೇಕಾಗತ್ತೆ. ಅಲ್ಲ ಕಣ ಮರ್ಗುಳಿ, ಇಷ್ಟು ದಿವಸ ಇರದೇ ಇದ್ದ ಸಂಗೀತ ಕಲಿಯೋ ಹುಚ್ಚು ನಮ್ ರೇಣುಕವನ್ಗೆ ಇದ್ದಿದ್ದಾಗ ಯಾಕೆ ಬಂತು? ಇದು ಬಂದಿದ್ದಲ್ರಿ, ಅಂಟಿಸ್ಕೊಂಡಿದ್ದ. ಅಕ್ಕಿ ಗೆಳತಿ ಯಾವಕ್ಕೆ ಬಂದು ನೀ ಚೆನ್ನಾಗಿ ಹಾಡ್ತಿ ಅಂದ್ರಂತ, ಅದಕ್ಕೆ ರೆಕ್ಕಿ ಪುಕ್ಕ ಅಂಟಿಸ್ಕೊಂಡು ಹಾಡ್ಲಿಕ್ಕೆ ಹೋಗ್ಯ. ಹೋಗ್ಲಿ ಬಿಡಿ ಮೈಲಾರಣ್ಣ, ನಮ್ ವಟಾರದಲ್ಲಿ ಒಬ್ಳು ಸಿಂಗರ್ ಇದ್ದಾಳೆ ಅಂದ್ರೆ ನಮ್ಗೆ ಹೆಮ್ಮೆ ಅಲ್ವಾ? ಹಾ, ದೂರದಿಂದ ನೋಡೋರ್ಗೆ ಹೆಮ್ಮೆ, ಹತ್ತರಿಂದ ನೋಡೋರ್ಗೆ ಹೆಮ್ಮೆ. ಎಂತದ ಇದು? ನನಗೆ ಹೇಳದೆ ಸಂಗೀತ ಕಲೀಲಿಕ್ಕೆ ಹೋದದನಾ? ಎಂತದಕ್ಕ ಸೊಂಟೆ ಹೇಳ್ತಿದ್ರೆ ನೀನು ಕೂಡ ಅವರೊಟ್ಟಿಗೆ ಸಂಗೀತ ಕಲೀಲಿಕ್ಕೆ ಹೋಗ್ತಿದ್ಯಾ? ಓಯ್ ಮಾರಿ, ಇರ್ ಮನಿಪದ ಕುಲ್ಲೆ, ಎಲ್ಲದಕ್ಕೂ ಬಾರಿ ಕತೆ ನಮ್ಗೆ ಅಕ್ಕಿ ಕಾಳು ಹಾಕ್ಲಿಕ್ಕೆ ಬರ್ಬೇಡಿ. ಓಯ್ ರೇಣುಕಾ, ಕ್ಲಾಸ್ ಹೇಗಿತ್ತಾ? ಸರಿಗಮಪ್ಪ ಚೆನ್ನಾಗಿತ್ತು ಅಂತಿದ್ಯಾಕ? ಇದೇನಯ್ಯ, ಎಲ್ಲದಕ್ಕೂ ಸರಿಗಮ ಪದ ಅಂತಿದ್ದಾಳೆ. ನನಗೆ ಯಾಕೋ ತಲೆ ಕೆಡ್ತಾ ಇದೆ. ಹಿಂಗ ಸೇರ್ಲಿಕ್ಕಷ್ಟು ಬಾಯಾಗ ಅರಿವಿ ತುರುಕ್ಬಿಡ್ತೀನ. ತುರುಕ್ರ ಇನ್ನೇನ್ ಮಾಡ್ತೀರಿ? ನಾ ಇಷ್ಟು ಚಂದ ಹಾಡ್ ಹಾಡ್ಲಿಕ್ಕತ್ತೀನಿ, ಕೇಳಿ ಒಬ್ಬರ ಖುಷಿ ಪಟ್ಟೆ, ಬೈಯಾಕ್ ಮಾತ್ರ ಎಲ್ಲರೂ ಮುಂದ್ ಬರ್ತೀರಿ. ಅಲ್ಲ ಕಣವ, ಬರೀ ಸರಿಗಮ ಪದ ಅಂದ್ರೆ ಹೇಗೆ? ಅದ್ರ ಮೊದಲು ಒಂದು ಒಳ್ಳೆ ಪದ ಹಾಡ್ಬಾರ್ದೆ? ಗಜಾನನಂ ಪದ್ಮಾರ್ಗಂ ಗಜಾನನಂ ಮಹಾನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಏಕದಂತಮುಪಾಸ್ಮಹೇ.
ಎಂತ ಅದ್ಭುತವಾದ ಕಂಠ. ಈ ಕಂಠಕ್ಕಾಗಿ ಅದೆಷ್ಟು ಕೋಟೆಗಳ ಮಾಂಸ ತಿಂದಿದೀಯವ. ನಾ ವೆಜ್ರಿ. ಅದಿಷ್ಟು ಜ್ಯೇಷ್ಠ ಮೊದಲು ಅರ್ಧ ಕುಡ್ದಿದೀಯವ. ಕೀಪ್ ನೋಡು, ಶಾಸ್ತ್ರಿಗಳು ನೋಡೋ ಟೈಮ್ ಆಯ್ತು, ನಾನಿನ್ ಬರ್ಲೆ. ಶಾಸ್ತ್ರಿಗಳಾಯ್ತು ಶೇಂಗ್ಲಂದಿ. ಬೇರೆ ಶಾಸ್ತ್ರಿಗಳನ್ನ ಕೊಡೋ. ಅವ್ರು ಹೋದ್ರೆ ಏನಾತ್ರಿ, ನೀವೆಲ್ಲ ಇದೀರಲ್ಲ, ನನ್ನ ಹಾಡನ್ನ ಮುಂದುವರಿಸ್ತಾರೆ. ಗಜಾನನ ಎನಗೆ ಕರುಣಿಸೋ, ಹೇ ಗಜಾನನ ಕ್ಷಮ, ಹೇ ಗಜಾನನ, ಹೇ ಗಜಾನನ, ಹೇ ಗಜಾನನ ಪಾಹಿ ಮಾ. ಇವ್ರಿಬ್ರು ಹೋದರೆ ನೀ ಕತ್ತಿಗೆ ಒದರ್ಲಿಕ್ಕತ್ತಿದ್ಯಲ್ಲ, ಎಲ್ಲಿ ಒದಿತೀವಿ ಅಂತ ಓಡಾದ್ರು. ಏನ್ ನಕ್ಷಾಟ್ಕೆ ಮಾಡ್ತೀರಿ? ಮಂದ ಮೀನಾ, ನೀವೇ ಹೇಳ್ರಿ, ನಾ ಹಾಡ್ ಚಂದ ಹಾಡುದಿಲ್ಲ. ಎಷ್ಟು ಚೆನ್ನಾಗಿ ಹಾಡ್ತ್ಯಾಕ, ಕೇಳಕ್ ಎರಡು ಕಿವಿ ಸಾಲ್ತಾನೆ ಇಲ್ಲ. ಯಾಕೋ ನನ್ ಕಿವಿ ಗುಯ್ ಅಂತ ಇದೆ. ಇನ್ನೂ ನೀನ್ ಹಾಡ್ ಕೇಳ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಕಿವಿ ಕ್ಲೀನ್ ಮಾಡ್ಕೊಂಡ್ ಬರ್ತೀನಿ. ಓಯ್, ಅವರೆಲ್ಲ ಹೋದ್ರೆ ಎಂತಾಯ್ತಾ, ನಾನ್ ನಿನಗೆ ಸಪೋರ್ಟ್ ಮಾಡ್ತೇನೆ, ನೀನು ಮುಂದುವರಿಸಾಯ್ತಾ. ಹಾಡ್ ಹಾಡ್ ಹಾಡಿ ನಿನ್ನ ಗಂಟೆಲು ಬಚ್ಚಿ ಹೋಗಿದೆ, ನೀನು ರೆಸ್ಟ್ ತಗೊಳ್ತೇರು, ನಾನು ರಪ್ಪಕ್ಕ ಹೋಗಿ ಚಪಕ್ಕ ಬರ್ತೇನೆ. ನೋಡಿದ್ರ್ಯಾ, ಅವರೆಲ್ಲ ನನಗೆ ಎಷ್ಟು ಚಂದ ಸಪೋರ್ಟ್ ಮಾಡ್ತಾರಂತ. ನೀವು ಇದ್ದೀರಿ. ಅಯ್ಯೋ ದಡ್ಡಿ, ಅದು ಸಪೋರ್ಟ್ ಮಾಡೋದಲ್ಲ, ನಿನ್ನ ಸಂಗೀತ ಸುದೆ ಕೇಳಿ ಕಿವಿ ತಮಟೆ ಹರಿದೋಗ್ತದಂತ ಓಡಾದ್ರು. ಸವಲತ್ತಿ ಅಲ್ಲವ್ವಾ? ನನಗೆ ನೀತಿ ಗೊತ್ತು, ನಾ ಮಾಡ್ಕೋತೀನಿ. ಇಷ್ಟು ಲಗು ಮಾಡ್ಕೊಂಡ್ರೆ ಇನ್ನೇನ ನಿನ್ ಜೊತೆ ಕುತ್ಕೊಂಡು ತಾಳ ಹಾಕ್ಲಿ? ತಾಳ ಹಾಕ್ಬೇಡ್ರಿ, ನಾ ಹಾಡುದನ್ ಕೇಳ್ರಲ್ಲ. ಇಷ್ಟ ಲಗುನ ಕ್ಯೂಡಾಗಕ್ ನಂಗೆ ಮನಸ್ಸಿಲ್ಲ. ಎಂತ ಕನಸನ ಮಾಡ್ಬಿಟ್ಟು, ಇನ್ನೇನು ಕೈಗೆ ತಾಳಿ ಕೊಡಬೇಕು ಅಷ್ಟ್ರಲ್ಲೇ ಬಸ್ಬಿಟ್ಟಲು. ಇದ್ರಾಗ ಗೊತ್ತಾಕತಿ ನಿನ್ನ ಕನಸ್ನಾಗ ಮದುವೆ ಆಗ್ಲಂತ. ಕೇಳಿಸ್ಕೊಳ್ಳೋ, ಯಾರೋ ದೇವ ಹೇಳಿಕತ್ತದ. ಲೇ ಅಯೋಗ್ಯ, ಮೆಟ್ರೋ ಕೆಲಸ ಮಾಡೋರು, ರೋಡ್ ಅಗಿಯೋರು, ಪೈಪ್ ಲೈನ್ ಹಾಕೋರು, 24 ಗಂಟೆ ಕೆಲಸ ಮಾಡೋ ಈ ಬೆಂಗಳೂರಲ್ಲಿ ಅದ್ಯಾವ ಬರುತ್ತೋ? ಬರೋಬ್ಬರಿ ಕೇಳಿಸ್ಕೊಳ್ಳೋ. ಲೇ, ಇದು ದೆವ್ವ ಅಲ್ಲ ಕೊಡೋ, ನಮ್ ರೇಣುಕಮ್ಮನ ಸಂಗೀತ. ಎಂತ ಅವಸ್ಥೆಪ್ಪ ಇದು. ಬೆಳದಿಂಗಳ ರಾತ್ರಿಯಲ್ಲಿ ಬಾಲೆ ರೊಟ್ಟಿಗೆ ಬಿಲ್ಲಿ ಡ್ಯಾನ್ಸ್ ಆಡುವಂತೇಳಿ ಕನಸು ಕಂಡ್ರೆ ಈ ಹೆಂಗಸು ಯಾವ ನಮ್ಮನೆ ಬುಗುರಿ ಆಡಿಸ್ತಾ ಇದ್ದಾರೆ. ಇದಪ್ಪ ಬಜ್ಜಗುಲಿಯ ಸಂತಾನ. ಊರ್ ಮೇಲೆ ಊರ್ ಬಿದ್ದರೆ ಶಾನುಭೋಗರಿಗೆ ಏನಂತೆ. ಎದ್ದಳ ಎದ್ದಳ ಲಗೇಣಿ. ಓಯ್, ಎಂತದಕ್ಕೆ ಎಬ್ಬಿಸ್ತಿದ್ದೀರಾ ಮಾರ್ಯಾರೆ? ನಿಮಗೆ ಎಂತ ಪೊರ್ತಲ್ಲಿ ಎಂತ ಮಾಡ್ಬೇಕಂತ ಕೂಡ ಗೊತ್ತಿಲ್ಲಲ್ಲ. ಅದನ್ನ ನಿನ್ನ ದೋಸ್ತಿ ಹತ್ರ ಹೋಗಿ ಕೇಳು. ನೋಡು, ಪಳ್ಳು ಕುದಿಕೆ ಅರಬೆ ಹಾಕಿದಾಗ ಯಾವ ನಮ್ಮನೆ ಬೊಬ್ಬೆ ಹಾಕ್ತಿದಾರ. ಅವಳು ಬೊಬ್ಬೆ ಹಾಕ್ಲಿ ಮಾರ್ಯಾರೆ, ನೀವು ಮಲಗಿ ಅಲ್ವಾ? ಈ ನಮ್ಮನೆ ಕಲ್ಕಿದ್ರೆ ಯಾರಿಗೆ ನಿದ್ರೆ ಬರ್ತದ? ಬಾಣ ಹೋಗಿ ಕೇಳುವ. ಯಾಕ್ರಿ ನೀವ್ ಇನ್ನು ಮಲ್ಗಿಲ್ರ? ಮಲ್ಕೋಬೇಕತ್ತು ಆಜ್ಞಾ ಪ್ರಾಣಿ. ನಿನ್ನ ಸುಮಧುರ ಧ್ವನಿ ಕೇಳ್ತಲ್ಲ, ಹಾಡ್ ಕೇಳ್ಬೇಕಂತ ಮತ್ತೆ ವಾಪಸ್ ಬನ್ನಿ. ನಿನ್ನ ಹೆಣ ಎತ್ಲೆ ಬಂದ್ ಬಿದ್ಕೋ. ನಾ ಮಾತ್ರ ಮಲ್ಕೊ ಹಂಗಿಲ್ರಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ನಂಬು ಅಕ್ಕ, ಇದಕ್ಕೆ ಹೇಳೋದು ಮನೆಯಲ್ಲಿ ಹಾಡಾಡೋರು ಇರ್ಬಾರ್ದು, ಕೆಮ್ಮೋರು ಇರ್ಬಾರ್ದು ಅಂತ. ಯಾವಾಗ ಕೆಮ್ತಾರೋ ಹಾಡ್ತಾರೋ ಒಂದು ಗೊತ್ತಾಗೋದಿಲ್ಲ. ಎಕ್ಸಾಕ್ಟ್ಲಿ. ಬನ್ನಿರ ಕೇಳುವ. ಓ ಅಬ್ಬಕ್ಕ, ನಿಮ್ಮ ಕೈಯೆಲ್ಲ ಕಾಲಿಗೆ ಬೀಳ್ತಾನೆ, ದಯವಿಟ್ಟು ಹಾಡುದನ್ನು ನಿಲ್ಲಿಸಿ ಮಾರ್ಯಾರೆ. ನೋಡಿದೆನ ಪ್ರಾಣಿ, ನಿನ್ನ ಸಂಗೀತ ಯಾವ ಮಟ್ಟದಾಗ ರೀಚ್ ಆಗೈತೆ ಅಂತ. ನನಗ್ ಈಗ ಗೊತ್ತಾತ್ರಿ. ಇಷ್ಟು ದಿನ ನೀವು ಒಬ್ರ ನಾನ್ ನೋಡಿ ಹೊಟ್ಟೆ ಉಳ್ಕೊತಿದ್ರಿ, ಆದ್ರೆ ಈಗ ಇವ್ರು ನನ್ ನೋಡಿ ಹೊಟ್ಟೆ ಉಳ್ಕೊಳ್ಳಿಕತ್ತಾರ್ರಿ. ಚಕ್, ಈ ನಮ್ಮನೆ ಎಲ್ಲ ಮಾತಾಡ್ಬೇಡುವ. ನಿನ್ನನ್ನು ಕಂಡ್ರೆ
ಅಂದ್ರೆ ನಮಗೂ ಕಂಡಾಬಟ್ಟೆ ಇಷ್ಟ. ಆದ್ರೆ ಈ ನಮ್ಮನೆ ಹಾಡುದನ್ನು ಸಹಿಸ್ಲಿಕ್ಕೆ ಆಗುದಿಲ್ಲ ನಾ. ಏನೋದಾಗನೆ ನೀನು ನಂಗೆ ಸಪೋರ್ಟ್ ಮಾಡಂಗಿಲ್ಲ. ಸಪೋರ್ಟ್ ಮಾಡೋ ಟೈಮಲ್ಲಿ ಮಾಡ್ಬೋದು ಕಣಮ್ಮ, ಮಧ್ಯರಾತ್ರಿ ನಾನು ಸಪೋರ್ಟ್ ಮಾಡಿ ಅಂದ್ರೆ ಏನ್ ಮಾಡೋದು ಅಲ್ವೇ? ರೇಡ್ಕೋರ ನೀವು ಹಾಡೋದನ್ನ ಕೇಳಿದ್ರೆ ನನ್ ಕೊರಳು ಸದ್ಯಕ್ಕೆ ಮುಲೆ ಸೇರ್ಕೊಂತೈತ್ರಿ. ನಿಲ್ಲಿಸ್ಬಿಡ್ರಿ ಪ್ಲೀಸ್ ನಿಲ್ಲಿಸ್ಬಿಟ್ರಿ ಅಂತಿದ್ದಾನೆ. ಅಯ್ಯ ನಿನ್ನ ಈ ಕಿತ್ತೋಗಿರೋ ಕೊರಳಿನ ಸಂಬಂಧ ಹಾಡೋದು ನಿಲ್ಲಿಸ್ಲಾನೋ? ಅಕ್ಕ ನಿನ್ ಹಾಡದ್ ನಿಲ್ಸು ಅಂತ ಹೇಳ್ತಾ ಇಲ್ಲ, ಆದ್ರೆ ದಯವಿಟ್ಟು ಈಗ ಮಾತ್ರ ಹಾಡಾಡ್ಬೇಡ. ಬೆಳಿಗ್ಗೆ ಎಲ್ಲಾರ್ಗೂ ಕೆಲ್ಸ ಇದೆ, ಈಗ ಆರಾಮಾಗಿ ನಿದ್ದೆ ಮಾಡಕ್ ಬಿಡು. ಹಂಗಾದ್ರೆ ಎಲ್ಲಾರು ಸಾಲ್ಕೆ ಇಲ್ಲೇ ಮಲ್ಕೋರಿ, ಲಾಲಿ ಹಾಡು ಹಾಡ್ತಾನ. ತೆರೆದಿದೆ ಮನೆ ಬಾಕಿತಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನುತ ಅತಿಥಿ. ಅತಿಥಿ ಬಂದ ಬಿಟ್ಟೆ. ಮೊನ್ನೆಗಿಂತ ಸಕ್ಕದಾಗಿ ಆಡ್ತಿದ್ಯಾ ಕಣೆ. ಇದೆಲ್ಲ ನಿನ್ನಿಂದನ, ನೀ ಸಪೋರ್ಟ್ ಮಾಡಿದಕ್ಕ ಅಲ್ಲನ ನಾ ಇಷ್ಟೆಲ್ಲ ಹಾಡ್ಲಿಕ್ಕತ್ತದ. ನೀನ್ ಹೀಗೆ ಹಾಡ್ತಾ ಇದ್ರೆ ದೊಡ್ಡ ಸಿಂಗರ್ ಆಗೋದು ದೂರ ಇಲ್ಲ. ನೀ ಏನೋ ಹಿಂಗ್ ಹೇಳ್ತೀವ, ಆದ್ರೂ ನಂಗೆ ಚಾನ್ಸ್ ಕೊಡೋರು ಯಾರು? ಅದ್ರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನಿನ್ನ ಸಿಂಗರ್ ಮಾಡೋದಕ್ಕೆ ನಾನು ಎಷ್ಟು ಓಡಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ. ನನಗೆ ಪರಿಚಯ ಇರೋರೊಬ್ರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಅವ್ರಿಗೆ ಫೋನ್ ಮಾಡಿ ನಿನ್ ವಿಷಯ ಎಲ್ಲ ಮಾತಾಡ್ಬಿಟ್ಟಿದ್ದೀನಿ. ಅವರು ನಿನ್ನ ಕರ್ಕೊಂಬ ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್ ಆ ಪದ್ಮಿನಿ. ಅವ್ರ ಹತ್ರ ಯಾವಾಗ ಕರ್ಕೊಂಡು ಹೋಗ್ತೀಯಾ? ಆದ್ರೆ ಅವರು ಸುಮ್ಮನೆ ಸಿಗೋದಿಲ್ಲ. ಅವ್ರನ್ನ ಮೀಟ್ ಮಾಡಬೇಕು ಅಂದ್ರೆ ಅದು ತುಂಬಾ ದುಡ್ಡು ಖರ್ಚಾಗುತ್ತೆ. ನನ್ನ ವಿಷಯ ನಿನಗೆ ಗೊತ್ತೇ ಇದೆ ಅಲ್ವಾ? ನನ್ನ ಹತ್ರ ದುಡ್ಡಿದ್ದಿದ್ರೆ ಈಗಾಗಲೇ ನಿನ್ನ ಅವ್ರಿಗೆ ಮೀಟ್ ಮಾಡಿಸ್ಬಿಡ್ತಿದ್ದೆ. ಅದಕ್ಕೆ ಚಿಂತೆ ಮಾಡ್ತೀಯ? ರೊಕ್ಕ ನಾ ಕೊಡ್ತೇನೆ. ಬೇಡ ಕಣೆ, ಪದೇ ಪದೇ ನಿನ್ನ ಹತ್ರ ಕೇಳೋದು ಅಷ್ಟು ಚೆನ್ನಾಗಿರೋದಿಲ್ಲ. ಆಮೇಲೆ ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತೀಯ. ಪದ್ಮಿನಿ, ನೀ ರೊಕ್ಕ ಖರ್ಚು ಮಾಡ್ಲಿಕ್ಕತ್ತದ ಯಾರ ಸಂಬಂಧ? ನನ್ ಸಂಬಂಧ ಹೋದಿಲ್ಲ. ನನ್ ಸಂಬಂಧ ನಾ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಹೆಂಗ? ಆದ್ರೂ ಹುಂಡಿ ಇದೆ ಅಂತ ಪದೇ ಪದೇ ಕೈ ಹಾಕೋದು ಅಷ್ಟು ಚೆನ್ನಾಗಿರೋದಿಲ್ಲ. ನೀ ಯಾಕೆ ಕೈ ಹಾಕ್ತಿ? ನಾನೇ ಕೈ ಹಾಕಿ ಎತ್ತಿ ಕೊಡ್ತೇನೆ. ಎಷ್ಟು ಬೇಕಂತ ಹೇಳ. ಅದು ಎಲ್ಲ ಸೇರಿ ಒಂದು 10,000 ಆಗತ್ತೆ ನೋಡು. 10,000 ರೂಪಾಯಿನ? ನಿನಗೆ ಕಷ್ಟ ಆಗತ್ತೆ ಅಂದ್ರೆ ಬೇಡ ಬಿಡು. ಆದ್ರೆ ಅವ್ರ ಹತ್ರ ಒಂದ್ಸಲ ಚಾನ್ಸ್ ಸಿಕ್ಕಿದ್ರೆ ದೊಡ್ಡ ಸಿಂಗರ್ ಆಗಿ ಲಕ್ಷ ಸಂಪಾದನೆ ಮಾಡ್ಬೋದು. ಲಕ್ಷ ಬರ್ತದ ಅಂದ್ರೆ 10,000 ರೂಪಾಯಿ ಯಾಕೆ ವಿಚಾರ ಮಾಡ್ಬೇಕ? 1 ನಿಮಿಷ ತಗೊಂಡ್ ಬರ್ತೇನೆ. ನೋಡ್ ಪದ್ಮಿನಿ, ನೀ ಯಾವ್ದಕ್ಕೂ ಸಂಕೋಚ ಪಟ್ಕೋಬೇಡ. ನಿನಗ್ ರೊಕ್ಕ ಬೇಕಾದಾಗೆಲ್ಲ ಹೇಳ, ನಾ ಕೊಡ್ತೇನೆ. ಅದಕ್ಕೆ ತಾನೇ ಕೇಳ್ತಾ ಇರೋದು. ಅಂದ್ರೆ ನಿನ್ನನ್ನ ಉದ್ಧಾರ ಮಾಡೋದಕ್ಕೆ ಯಾವಾಗ ಬೇಕಾದ್ರೂ ದುಡ್ಡು ಕೇಳ್ತೀನಿ ಅಂದೆ. ಥ್ಯಾಂಕ್ಸ್. ನಾಳೆನೆ ನಾನು ಅವ್ರನ್ನ ಮೀಟ್ ಮಾಡಿ ನಿನ್ನ ಅವ್ರ ಹತ್ರ ಕರ್ಕೊಂಡು ಹೋಗೋದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ. ಆದ್ರೆ ನೀನು ಅವ್ರ ಮುಂದೆ ಚೆನ್ನಾಗಿ ಹಾಡಿ ನನ್ನ ಹೆಸರು ಉಳಿಸ್ಬೇಕು. ಅದಕ್ಕೆ ನಾನು ಹಗಲು ರಾತ್ರಿ ಹಾಡಿ ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತದ. ಹೀಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರು. ನಾಳೆ ನೀನು ದೊಡ್ಡ ಸಿಂಗರ್ ಆದ್ಮೇಲೆ ಇಂಥ ದುಡ್ಡನ್ನ ಭಿಕ್ಷುಕರಿಗೆ ಹಾಕ್ಬೋದು. ಈಗೆಲ್ಲ ತಗಣೆ, ನನಗೆ ಅರ್ಜೆಂಟ್ ಕೆಲಸ ಉಂಟು, ಬರ್ತೇನೆ ಆಯ್ತಾ? ಯಾಕ್ರಿ ನಿನ್ನ ತರ ನಾ ಬಂದ್ಕಲ್ಲ ಹೊಂಟ್ರಲ್ಲ ನಿಂದ್ರಿ. ಹಾಗೆಂತೆಲ್ಲ ಪುಂಜೆ, ನಾನು ಹೋಗುವ ಟೈಮು ನೀವು ಬರುವ ಟೈಮು ಕರೆಕ್ಟ್ ಆಯ್ತು. ಡೋಂಟ್ ಮಿಸ್ಟೇಕ್ ಮೀ. ಗೊತ್ತಾತ್ ಬಿಡ್ರಿ, ನಾ ಹಾಡು ಹೇಳ್ತಾನ ಅನ್ನೋ ಹೆದರಿಕೆ ಹೊಂಟಿರಲ್ಲ. ಅರ್ಥ ಮಾಡ್ಕೊಂಡ್ರಲ್ಲ? ಏನಂದ್ರಿ? ಎಂತ ಮಾತಾಡ್ತೀರಪ್ಪ? ಈ ಆಸಾ ಭೋಸಲೆ ದೊಂಡೆಯಿಂದ ಸ್ವರ ಕೇಳುದಂದ್ರೆ ನಮ್ಮ ಭಾಗ್ಯ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ರೇಣುಕಾ, ನೀನಾ? ಯಾಕೆ ನನ್ನ ನೋಡಿ ಇಷ್ಟು ದೊಡ್ಡ ಶಾಪ್ ತಗೊಳಿಕತ್ತೀಯ? ಮತ್ತಿನ್ನೆಂತದ, ನಿನ್ನಂತ ದೊಡ್ಡ ಸಿಂಗರ್ ನಮ್ಮನೆಗ್ ಬಂದ್ರೆ ಶಾಕ್ ಆಗುದಿಲ್ವನಾ? ನಾ ಏನ್ ಅಷ್ಟು ದೊಡ್ಡ ಸಿಂಗರ್ ಅಲ್ ಬಿಡ. ಆಗ್ಲಿ ಪ್ರಯತ್ನ ಮಾಡ್ಲಿಕತ್ತೀನಿ. ವಾಯ್ಸಿಗೆ ಎಂತಾಯ್ತಾ? ಮೀನಾ, ನಿನ್ ರಾತ್ರಿ ಹಾಡ್ ಪ್ರಾಕ್ಟೀಸ್ ಮಾಡಿ ಗಂಟ್ಲು ಕಟ್ಕೊಂಡ್ಬಿಟ್ಟದ. ಅದಕ್ಕೆ ಹೇಳುದು, ಅತಿಯಾದ್ರೆ ಅಮೃತವು ವರ್ಷಿಣಿ ಆಗ್ತಾಳೆ ಅಂತ. ಏನಾದ್ರೂ ನಾ ಮಾತ್ರ ಹಾಡುದ್ ನಿಲ್ಸಂಗಿಲ್ರಿ. ಮೀನಾ, ನಿನ್ನ ಹತ್ರ ಯಾವ್ದಾರ ಒಂದು ಔಷಧಿ ಇದ್ರೆ ಕೂಡ. ಅಗಲಿಗೆ ನೋಡಿದ ಬಾವಿಗೆ ರಾತ್ರಿ ಹಾರಿದಾಗೆ ಆಯ್ತು. ಅವಳ ಹತ್ರ ನೀವು ಔಷಧಿ ತಗೊಂಡ್ರೆ ಆರೋಗ್ಯನೇ ನಿಲ್ಲಿಸ್ತೀರಾ? ಓಯ್ ಮಾರಿ, ಇರು ಮನೆ ಬಂದಂತಲೇ. ಓಯ್ ರೇಣುಕಾ, 1 ನಿಮಿಷ ಇರು, ತಗೊಂಡ್ಬರ್ತೇನೆ. ಓಯ್ ಲತಾ ಮಂಗೇಶ್ಕರ್, ನಿಮಗೆ ಆಡುವ ಕಾಯಿಲೆ ಎಂತದಕ್ಕೆ ಅಂಟಿಕೊಂಡದ್ದು? ಇದು ಕಾಯಿಲೆ ಅಲ್ರಿ, ಕಲೆ. ನಿಮಗೆ ಕಲೆ, ಕೇಳುವವರ ಕೊಲೆ. ಓಯ್ ರೇಣುಕಾ, ತಗೊಳ, ಇದನ್ನು ಕುಡಿಯ. ಎಂತ ಗಂಟಿದ್ರು ಗಂಟಲಿದ ಪಿಂಕಿಸಿಕೊಂಡು ಬರ್ತದೆ. ಗಂಟಲು ಬಿಪಿ ಕುಡೀರಿ ಕುಡೀರಿ ಕುಡೀರಿ. ನಾನು ನಿಮಗೆ ಮೊದಲು ಹೇಳಿಲ್ವಾ? ಈಗ ಗೊತ್ತಾಯ್ತು
ನಿಮ್ಮ ಸಪ್ತ ಸ್ವರವನ್ನು ಕಳೆದುಕೊಂಡು ಬಿಟ್ಟಿರಲ್ಲ. ಓಯ್ ಸುಮ್ಮನೆ ಇರಿ ಮಾರ್ಯಾರೆ, ಎಂತ ಕೂಡ ಆಗುದಿಲ್ಲ. ನಾನು ಹೋಗಿ ಇನ್ನೊಂದು ಔಷಧಿ ತಗೊಂಡ್ಬರ್ತೇನೆ, ಅದನ್ನು ಕುಡಿದ್ರೆ ಎಲ್ಲ ಸರಿ ಆಗ್ತದೆ. ಆ ವಾತಕಾಲಿನವಳಿಗೆ ಕೈಕಾಲು ಹಿಡಿಯುವ ಬದಲು ನನ್ನ ಪೆಂಗುವಿನ ಹತ್ರ ಕರ್ಕೊಂಡು ಹೋಗ್ತಾನೆ. ಅವಳ ಕೈಗುಣದಿಂದಾದ್ರೂ ನಿಮ್ಮ ಸ್ವರ ಸರಿ ಹೋಗ್ತದೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಸಖತ್ತಾಗಿ ಹಾಡ್ತೀಯ ಕಣೆ. ನೀನ್ ಇದೇ ತರನೇ ಹಾಡ್ತಾ ಇದ್ರೆ ಎಲ್ಲೋ ಹೋಗ್ಬಿಡ್ತೀಯ ನೋಡು. ಎಲ್ಲಿ ಹೋದ್ರು ನಿನ್ನ ಮಾತ್ರ ಮರಂಗಿಲ್ಲ. ನೀನ್ ಮರೆತ್ರು ನಾನ್ ಮರೆಯೋದಿಲ್ಲ. ಕರೀದೇನೆ ಹಾಲ್ ಕೊಡೋ ಹಸುನ ಯಾರಾದ್ರೂ ಮರಿತಾರೇನೆ? ಇರ್ಲಿ ಬಿಡ. ಮ್ಯೂಸಿಕ್ ಡೈರೆಕ್ಟರ್ ಭೇಟಿಯಾಗಿದ್ರ? ಯಾವಾಗ ಬಾ ಅಂತ ಹೇಳಿದ್ರ? ಅವರು ತುಂಬಾ ಬ್ಯುಸಿ ಇದಾರೆ. ಅವ್ರದೇ ಒಂದ್ ಚಾನಲ್ ಎಷ್ಟು ಅಂತ ಇದೆ, ಅದ್ರಲ್ಲಿ ನಿನ್ನ ಹಾಡಿಸ್ತೀನಿ ನೋಡು. ಎಷ್ಟು? ಈ ಹೆಸರು ಕೇಳೇ ಇಲ್ಲಲ್ಲ. ಈಗ ಕೇಳಿಲ್ಲ, ನೀನ್ ಅದ್ರಲ್ಲಿ ಹಾಡಿದ್ಮೇಲೆ ನಿನಗೂ ಒಳ್ಳೆ ಹೆಸರು ಬರುತ್ತೆ, ಚಾನಲ್ಗೂ ಒಳ್ಳೆ ಹೆಸರು ಬರುತ್ತೆ. ಹೌದಾ? ಅವ್ರ ಹತ್ರ ನಾನು ಯಾವಾಗ ಕರ್ಕೊಂಡು ಹೋಗ್ತೆ? ಕರ್ಕೊಂಡು ಹೋಗ್ಬೋದಿತ್ತು, ಆದ್ರೆ ಅವರು ತುಂಬಾ ಕಂಡೀಷನ್ಸ್ ಹಾಕ್ತಾ ಇದ್ದಾರೆ. ಅಪ್ಲಿಕೇಶನ್ ಕೊಡ್ಬೇಕು, ಆಡಿಷನ್ ಹೋಗ್ಬೇಕು, ಅದಕ್ಕೆಲ್ಲ 25,000 ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ಎಷ್ಟೋ ರೊಕ್ಕ ಖರ್ಚಾದ್ರೂ ನಾನ್ ನಿನಗ್ ಕೊಡ್ತೇನೆ. ನಾ ಗೆದ್ರ ನಿನಗ ಅಲ್ಲೇನು ಖುಷಿ. ಅಷ್ಟಕ್ಕೆ ರೊಕ್ಕ ಖರ್ಚು ಮಾಡ್ಲಿಕ್ಕೆ ನಾ ಯಾಕೆ ಹಿಂದೆ ಮುಂದೆ ನೋಡ್ಬೇಕು? ನಾ ದೊಡ್ಡ ಸಿಂಗರ್ ಆದ್ಮೇಲೆ ಇಷ್ಟು ರೊಕ್ಕ ನಾ ಭಿಕ್ಷುಕರು ಕೊಡ್ತೇನೆ. ಒಂದ್ ನಿಮಿಷ ರೊಕ್ಕ ತಗೊಂಡ್ಬರ್ತೀನಿ. ಏನಮ್ಮ ಇನ್ನು ಎಷ್ಟು ದುಡ್ಡು ವಸೂಲಿ ಮಾಡ್ಬೇಕು ಅಂತಿದ್ದೀಯಾ? ಈ ದುಡ್ಡು ನನ್ಗಲ್ಲ, ಚಾನಲ್ ಅವ್ರಿಗೆ. ಇಲ್ಲಿರೋ ಚಾನಲ್ ಹೆಸರು ಹೇಳಿ ನನ್ ಹೆಂಡತಿ ಕಡೆಯಿಂದ ರೊಕ್ಕ ಇಸ್ಕೊಂಡು ಶೋಕಿ ಮಾಡ್ಲಿಕ್ಕತ್ತೀರಿ. ಏನ್ ಹೇಳಿಕತ್ತೀರಿ ನೀವು? ಬರೋಬ್ಬರ ಹೇಳಿಕತ್ತೀನಿ ಪ್ರಾಣಿ. ಇವ್ರ ಗಂಡನ ಕಡೆಯಿಂದ ಎಲ್ಲಾ ವಿಷಯನೂ ಕಲೆಕ್ಟ್ ಮಾಡ್ಕೊಂಡಿವಿ. ಅವ್ರು ಕೊಡೋ ರೊಕ್ಕ ಇವ್ರಿಗೆ ಸಾಲ ಆಗಿಲ್ಲ ಅಂತ, ಅದಕ್ಕ ನಿನ್ನಂತ ಬಕ್ರಗಳು ಹುಡುಕಿ ರೊಕ್ಕ ವಸೂಲಿ ಮಾಡಿ ಖರ್ಚು ಮಾಡ್ತಾರಂತ. ಅಲ್ಲಮ್ಮ, ಹೆಂಗಸರು ಖರ್ಚು ಉಳಿಸಿ ಕೂಡಿಟ್ಟು ಕಷ್ಟ ಕಾಲದಲ್ಲಿ ಗಂಡಂದ್ರಿಗೆ ಸಹಾಯ ಮಾಡೋದು ಕೇಳಿದ್ದೀನಿ. ನೀನು ಇರೋ ದುಡ್ಡನ್ನೆಲ್ಲ ಖರ್ಚು ಮಾಡಿ ಬೇರೆಯವ್ರಿಗೂ ಮೋಸ ಮಾಡ್ತೀವಿ. ಟ್ಯಾಲೆಂಟ್ ಇರುವವರನ್ನು ಗುರುತಿಸುವುದು ಒಳ್ಳೆ ಕೆಲಸ ಮಾರಾಯ. ಆದ್ರೆ ಇಲ್ಲದಿರುವ ಟ್ಯಾಲೆಂಟ್ ಅನ್ನು ಸೃಷ್ಟಿ ಮಾಡಿ ಅವರಲ್ಲಿ ಆಸೆ ಹುಟ್ಟಿಸಿ ದುಡ್ಡು ಪೇಗಿಸುವುದು ತಪ್ಪಲ್ವಾ? ನನ್ನ ಕ್ಷಮಿಸ್ಬಿಡಿ. ನನ್ ಶೋಕಿಗೋಸ್ಕರ ಇವಳಿಗೆ ಮೋಸ ಮಾಡ್ದೆ. ಇನ್ ಮುಂದೆ ಇಂಥ ತಪ್ಪು ಮಾಡಲ್ಲ. ತಪ್ಪು ಒಪ್ಕೊಂಡ್ರೆ ನಡೆಯಲ್ಲ. ತಗೊಂಡಿರೋ ರೊಕ್ಕನ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕ, ಇಲ್ಲ ಅಂದ್ರೆ ಕಮ್ಮಿ ಅನಿಸ್ಬೇಕಾಗತ್ತೆ. ಬೇಡ ಬೇಡ, ತಗೊಳ್ಳಿ ಈ ದುಡ್ಡು. ನಿನ್ ಹತ್ರ ತಗೊಂಡಿರೋ ಎಲ್ಲಾ ದುಡ್ಡನ್ನು ವಾಪಸ್ ಕೊಟ್ಬಿಡ್ತೀನಿ. ನನಗ್ ಸ್ವಲ್ಪ ಟೈಮ್ ಕೊಡು. ನೋಡಿದ್ಯೇನ ರೇಣುಕ ಇವಳ ಬಂಡವಾಳನ? ಇನ್ ಮುಂದೆ ಆದ್ರೂ ಇಂಥ ಆಮಿಷಗಳಿಗೆ ಬಲಿಯಾಗ್ಬೇಡನ. ಇರ್ಲಿ ಬಿಡ, ಒಂದ್ ಕೆಟ್ಟದಾದ್ರೂ ಒಂದ್ ಒಳ್ಳೇದಾತಲ್ಲ. ಏನ್ ಒಳ್ಳೇದಾಯ್ತಕ್ಕ? ನೀವೆಲ್ಲರೂ ನಾ ಕೆಟ್ಟದಾಗಿ ಹಾಡ್ತಾನೆ ಅಂತ ಹೇಳ್ತಿದ್ರಲ್ಲ, ಆದ್ರೆ ಈಕಿಂದ ನಾ ಚಂದ ಹಾಡ್ತಾನಂತ ನನಗ್ ಗೊತ್ತಾತ. ಇಲ್ಲ ರೇಣುಕ, ಇವ್ರು ಹೇಳ್ದಾಗೆ ನೀನು ದರಿದ್ರವಾಗಿ ಆಡ್ತೀಯ. ಕಂಚನ